ಹೇಳಿ, ಫಸ್ಟ್ ನಿಮ್ಮ ಡಿಸಿಗ್ನೇಷನ್ ಹೇಳಿ. ತಾತ್ರೆಡ್ಡಿ ಅಂತ ವಾನಪಲ್ ಪಂಚಾಯತಿ ನಾಯನಹಳ್ಳಿ ಹೇಳಿ ಹೇಳಿ. ಕುಲ್ ಸಮಾಜ ಸದಸ್ಯರು ಹ್ಞೂ ಮತ್ತು ಕೋನಪಲ್ಲಿ ಪಂಚಾಯತಿಯಿಂದ ಇವತ್ತು ಗುರುಬಿದನೂರಲ್ಲಿ CM ಅವರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೋನಪಲ್ಲಿ ಗ್ರಾಮ ಪಂಚಾಯತಿಯಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ಎಷ್ಟು ಬಸ್ ಹೋಗ್ತಾ ಇದೆ ಸರ್? ಪಂಚಾಯತಿಗೆ ಒಂದು ಬಸ್. ಬಸ್ಸು ಟೌನಿಂದನೂ 15 ಬಸ್ ಹೋಗ್ತಾ ಇದೆ. ಹೌದಾ? ಸುಧಾಕರ್ ರೆಡ್ಡಿ ಇವರಿಂದ ಹೋಗ್ತಾ ಇದೆ ಅವ್ರ ಮಾರ್ಗದರ್ಶನದಲ್ಲಿ. ಕೋನಪಲ್ಲಿ ಪಂಚಾಯತಿಯ ಉಪಾಧ್ಯಕ್ಷರು ನಮ್ಮ ನಾಯಕರಾದ MC ಸುಧಾಕರ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಂಚಾಯತಿಗೆ ಒಂದು ಬಸ್ಸನ್ನು ಮಾಡ್ಕೊಟ್ಟು ಅಳವಡಿಸಿರ್ತಾರೆ. ನಾವು ನಮ್ಮ ಪಂಚಾಯತಿಯ 9 ಹಳ್ಳಿ ಸೇರಿ ಜನರು ಹೋಗ್ತಾ ಇದ್ವಿ. ಕಾರಣ ಏನಂದರೆ ಅಲ್ಲಿ ಗೌರಿಬಿದನೂರಲ್ಲಿ CM ನಮ್ಮ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ ನಡೆದಿದೆ. ಆದ್ದರಿಂದ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಸ್ಲೋಗನ್ ಹೇಳಿ ಏನಾದ್ರು. ಗೌರಿಬಿದನೂರು ತಾಲೂಕಿನಲ್ಲಿ ಕುಸುಮ ಯೋಜನೆಯಲ್ಲಿ ರೈತರಿಗೆ 7 ಗಂಟೆ ವಿದ್ಯುತ್ ಸರಬರಾಜು ಮಾಡುವ ಕಾರ್ಯಕ್ರಮಕ್ಕೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೌರಿಬಿದನೂರಿಗೆ ತೆರಳುತ್ತಿದ್ದಾರೆ. ಅದರಂತೆ ನಾವು ಸಹ ಚಿಂತಾಮಣಿಯಿಂದ ನಮ್ಮದೇ ಆದ ಸಚಿವರಾಗಿರುವ ಈ ಯೋಜನೆಗೆ ತನ್ನ ಶಕ್ತಿ ಮೀರಿ ಈ ಯೋಜನೆಗೆ ತನ್ನ ಕಾರ್ಯವೈಖರಿಯನ್ನು ಮಾಡಿ CM ಸಿದ್ದರಾಮಯ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಒಪ್ಪಿಸಿ ಕರೆತರುತ್ತಾ ಇದ್ದಾರೆ. ಆದ್ದರಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇವೆ. ಕಾರ್ಯಕ್ರಮ ಯಶಸ್ವಿಗೊಳ್ಳುವಂತ ನಮ್ಮೆಲ್ಲರ ಆಶಾಭಾವನೆ ಆಗಿದೆ. ಸರ್, ನಗರದಲ್ಲಿ ಎಷ್ಟು ಬಸ್ಸುಗಳು, ಹಳ್ಳಿಗಳಲ್ಲಿ ಎಷ್ಟು ಬಸ್? ನಗರದಲ್ಲಿ 2 ವಾರ್ಡಿಗೆ 1 ಬಸ್ಸು, 31 ವಾರ್ಡ್ಗಳಿಗಂದರೆ 12 ಬಸ್ಸು, ಹೋಬಳಿಗೆ 5 ಬಸ್ಸು ಥರ ಸುಮಾರು ಏನಿಲ್ಲ ಅಂದರೆ ಒಂದು 2000 ಜನ ತಗೊಳ್ತಾ ಇದ್ದೀವಿ. ಇದೇ 2000ಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ಇದೇ ಇತಿಹಾಸದಲ್ಲೇ ಮೊದಲನೇ ಬಾರಿ ಚಿಕ್ಕಬಳ್ಳಾಪುರದಲ್ಲಿ 19 ತಾರೀಕು ನಂದಿ ಹಿಲ್ಸಲ್ಲಿ ನಡೆಯುವ, ನಂದಿ ಗಿರಿಧಾಮದಲ್ಲಿ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ ಸಹ ನಮ್ಮ ಸಚಿವರು ಇದೇ ಮೊದಲನೇ ಬಾರಿ ಇತಿಹಾಸದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿದೆ ಅಂದರೆ ಇದೇ ಮೊದಲನೇ ಬಾರಿ. ಅದು ಸಹ ಯಶಸ್ವಿ ಆಗಬೇಕೆಂದು ನಮ್ಮೆಲ್ಲರ ಆಶಾಭಾವನೆ.